ನಮಸ್ತೆ. ನನ್ನ ಹೆಸರು ಆಶಾ ನೂಜಿ. ಶ್ರೀಮತಿ ಮಮತಾ ಶೃಂಗೇರಿ ಅವರ ಅಮೃತಬಿಂದು ಕವನ ಸಂಕಲನದಿಂದ ನಾನು ನೆನಪುಗಳು ನೂರಾರು ಎಂಬ ಶೀರ್ಷಿಕೆಯೊಂದಿಗೆ ಕವನವನ್ನು ವಾಚಿಸುವೆ. ನೆನಪುಗಳು ನೂರಾರು. ನೆನಪುಗಳು ನೂರಾರು ಕಾಡಿದೆ ಕನಸಿನಂತೆ, ನೆನಪುಗಳು ನೂರಾರು ಕಾಡಿದೆ ಕನಸಿನಂತೆ, ನಿನ್ನೊಡನೆ ಕಳೆದ ದಿನದ ನೆನಪುಗಳ ಸಂತೆ. ಭಾಸವು ಇಂದು ಇರುಳಲ್ಲಿ ಕಂಡ ಕನಸಿನಂತೆ, ಹೀಗೇಕೆ ದೂರವಾದೆ, ನನ್ನೇಕೆ ಮಾಡಿದೆ ಒಂಟಿ. ನನ್ನ ಜಗತ್ತೆಲ್ಲವೂ ನೀನೇ ಆಗಿದ್ದೆ, ನನ್ನ ಜಗತ್ತೆಲ್ಲವೂ ನೀನೇ ಆಗಿದ್ದೆ, ಆದರೂ ನೀ ದೂರ ಹೊರಟು ಹೋದೆ. ನೀನಂದು ವಚನವ ನೀಡಿ ಹೊರಟಾಗ ನಾ ನಂಬಿದ್ದೆ ನೀ ತಿರುಗಿ ಬರುವೆ ಎಂದು. ಆದರೆ ನೀನು ಹೋಗಿಯೇ ಬಿಟ್ಟೆ, ಮತ್ತೆ ಮರಳಿ ಬಾರದೂರಿನ ಕಡೆಗೆ. ನಿಜ ಇನಿಯ ನನಗೆ ನೀನೇ ಬದುಕು, ಅದರೆನ್ನ ತಾಯ್ನಾಡಿಗೆ ನಿನ್ನ ಶ್ರೀರಕ್ಷೆಯೇ ಬೇಕಿತ್ತು. ದೂರದೂರಿನಲ್ಲಿ ಬರಡು ಬೆಟ್ಟದ ಮೇಲೆ ನಿನ್ನ ಗಡಿಯ ಕಾಯುವ ಕೆಲಸವೂ ನಡೆದಿತ್ತು. ಶತ್ರು ಹಾರಿಸಿದ ಗುಂಡಿಗೆ ನಿನ್ನ ಉಸಿರೇ ನಿಂತಿತ್ತು. ದೇಶದ ಬಾವುಟ ಎಂದೆಂದೂ ಅಲ್ಲಿ ಎದ್ದು ನಿಂತಿತ್ತು. ಇನಿಯ ನಮ್ಮ ನೂರಾರು ನೆನಪುಗಳು, ನಾವು ಹಗಲಿರುಳು ಕಂಡ ಕನಸುಗಳು. ಇಂದು ನಾ ಹೊತ್ತಿರುವ ನಿನ್ನ ಆಸೆಯನ್ನು ಈಡೇರಿಸುವೆ ನಿನ್ನ ಎಲ್ಲ ಗುರಿಗಳನ್ನು. ಕಳುಹಿಸುವೆ ಸೇನೆಗೆ ನಮ್ಮ ಕಂದಮ್ಮನನ್ನು, ಮಾಡುವೆ ನಿನ್ನಂತೆ ತಾಯ್ನಾಡ ಸೇವೆಯನ್ನು. ಕವನದ ಶೀರ್ಷಿಕೆ ಹೊಂಗಿರಣ. ಕಷ್ಟಗಳ ನಡುವೆ ನೆಮ್ಮದಿಯ ಹೊಂಗಿರಣ, ಬೇಸರದ ನಡುವೆ ಸಂತಸದ ಹೊಂಗಿರಣ. ಧಾವಂತದ ಬದುಕಲ್ಲಿ ಕಾಳಜಿಯ ಹೊಂಗಿರಣ, ಇರಲಿ ಹೀಗೆಯೇ ನಿಜ ಪ್ರೀತಿಯ ಹೊಂಗಿರಣ. ಆಲಸ್ಯ ಅಪಹಾಸ್ಯಗಳ ನಡುವೆ ಆದರದ ಹೊಂಗಿರಣ. ಅನಾರೋಗ್ಯ ಅವಘಡಗಳ ನಡುವೆ ಆರೋಗ್ಯದ ಹೊಂಗಿರಣ. ಒತ್ತಡದ ಜೀವನದ ನಡುವೆ ಶಾಂತಿ ನೆಮ್ಮದಿಯ ಹೊಂಗಿರಣ. ಬರಡಾದ ಬಾಳಿನಲ್ಲಿ ಬರಲಿ ಒಲವಿನ ಹೊಂಗಿರಣ. ಬಾಯಾರಿದ ಹೃದಯಕ್ಕೆ ಪ್ರೀತಿಯೊರತೆಯ ಹೊಂಗಿರಣ. ಬರಿದಾದ ಮಡಿಲಿಗೆ ಮಕ್ಕಳೇ ಹೊಂಗಿರಣ. ಏಕತಾನತೆಯ ಬದುಕಿಗೆ ಉತ್ತಮ ಹವ್ಯಾಸಗಳ ಹೊಂಗಿರಣ. ಕತ್ತಲೆಯ ಹಿಂದೆಯೇ ಬರುವುದು ಬೆಳಕಿನ ಹೊಂಗಿರಣ. ಧನ್ಯವಾದಗಳು.